ನನ್ನ ಹೆಸರು ಡಾಕ್ಟರ್ ಆನಂದ್ ಎಸ್ ಕಿರ್ಶಾಳ್ ಅಂತೇಳಿ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ರಾಜ್ಯ ಖಜಾಂಚಿ ಮತ್ತು ಕಾರ್ಯಕಾರಿಣಿಯ ಸಮಿತಿಯ ಸದಸ್ಯರು. ರಾಜ್ಯದಲ್ಲಿ ಸುಮಾರು 70,000 ಜನ ಆಯುಷ್ ವೈದ್ಯರು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಆಯುಷ್ ವೈದ್ಯರು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಯವರೆಗೆ ಏನು ಕಾನೂನು ಅಡಚಣೆಗಳು ಏನದಾವೆ, ರಾಜ್ಯ ಸರ್ಕಾರ ಇಲ್ಲಿವರೆಗೆ ಯಾವುದೇ ರೀತಿಯಾಗಿ ನಮ್ಮ ಆಯುಷ್ ವೈದ್ಯರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿಲ್ಲ. ನಾವು ರಿಕ್ವೆಸ್ಟ್ ಮಾಡ್ಕೋದು ಇಷ್ಟೇ, ರಾಜ್ಯ ಸರ್ಕಾರಕ್ಕೆ ಸುಮಾರು ನಮ್ಮ ಭಾರತ ದೇಶದಲ್ಲಿ 13 ರಾಜ್ಯಗಳಲ್ಲಿ ಆಯುಷ್ ವೈದ್ಯರಿಗೆ ಇಂಟಿಗ್ರೇಟೆಡ್ ಅಪ್ ಸಿಸ್ಟಮ್ ಆಫ್ ಮೆಡಿಸಿನನ್ನು ನಿರ್ವಹಿಸಲಿಕ್ಕೆ ಕಾನೂನು ಅಡಿಯಲ್ಲಿ ಯಾವ ರೀತಿಯಾಗಿ ಒಂದು ಕಾನೂನು ಬದ್ಧತೆಯಲ್ಲಿ ಏನು ಸರ್ಕಾರಗಳು ನೀಡಿದಾವೆ, ಬೇರೆ ರಾಜ್ಯಗಳು ನೀಡಿದಾವೆ. ಎಕ್ಸಾಂಪಲ್ಲು ಬಂದು ಮಹಾರಾಷ್ಟ್ರ ಆಗಿರ್ಬೋದು, UP, ಬಿಹಾರು, ವೆಸ್ಟ್ ಬೆಂಗಾಲು, ಇನ್ನಿತರ ಇರ್ತಕ್ಕಂಥ ರಾಜ್ಯಗಳು ನೀಡಿರ್ತಕ್ಕಂಥ ಕಾನೂನು ಬದ್ಧತೆಯ ಪ್ರಕಾರ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಆಯುಷ್ ವೈದ್ಯರಿಗೆ ಈ ಒಂದು ಕಾನೂನು ರೀತಿಯಾಗಿ ಅವಕಾಶ ನೀಡಿದ್ದಾದರೆ ನಮ್ಮ ಈ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಕೂಡ ಗ್ರಾಮೀಣ ಪ್ರದೇಶ ಆಯುಷ್ ಜನರಿಗೆ ಅತಿ ಸೇವೆಯನ್ನು ನೀಡಲಿಕ್ಕೂ ಅವಕಾಶ ಆಗ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆಲ್ರೆಡಿ ಇದೇ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ 2016ರಲ್ಲಿ ರಮೇಶ್ ಕುಮಾರ್ ಅವರು ಮಾನ್ಯ ಸಚಿವರಾಗಿದ್ದಾಗ ಮತ್ತು ಈಗ ತಾನೇ ಇರ್ತಕ್ಕಂಥ ರಾಜ್ಯದ ಚೀಫ್ ಸೆಕ್ರೆಟರಿ ಆಗಿರ್ತಕ್ಕಂಥ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಅವರು ಕೂಡ ಆ ಸಂದರ್ಭದಲ್ಲಿ 5/1/2017 ಕೂಡ ಒಂದು ರಾಜ್ಯ ಸರ್ಕಾರದಿಂದ ಒಂದು ನೋಟಿಫಿಕೇಶನ್ ಕೂಡ ಜಾರಿಗೆ ತಂದಿತ್ತು. ಆಯುಷ್ ವೈದ್ಯರಿಗೆ ಕಾನೂನು ರೀತಿಯಾಗಿ ಅಲೋಪತಿ ಪ್ರಾಕ್ಟೀಸ್ ಮಾಡಲು ಅವಕಾಶಗಳನ್ನು ಕೂಡ ನೀಡಿಕೊಟ್ಟಿತ್ತು. ಆದರೆ ಬೇರೆ ಬೇರೆ ಕಾರಣಗಳಿಂದ 2021ರಲ್ಲಿ ಅದನ್ನು ವಿಡ್ರಾ ಮಾಡಿರೋದ್ರಿಂದ ತಕ್ಷಣವೇ ರಾಜ್ಯ ಸರ್ಕಾರ ಅದನ್ನು ಮರುಪರಿಶೀಲನೆ ಮಾಡಿ ಆಯುಷ್ ವೈದ್ಯರಿಗೆ ಮತ್ತು ಇನ್ಸ್ಟಿಟ್ಯೂಷನ್ಲಿ ಕ್ವಾಲಿಫೈಡ್ ಇರ್ತಕ್ಕಂಥ ನಮ್ಮ ವೈದ್ಯರಿದ್ದಾರೋ ಯಾವುದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ತೊಂದರೆ ಕೊಡಬಾರ್ದು ಅಂತಕ್ಕಂಥದ್ದನ್ನು ನಾವು ರಾಜ್ಯ ಸರ್ಕಾರದಲ್ಲಿ ಕಳಕಳಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಆಯುಷ್ TV ಗ್ಲೋಬಲ್ ವೆಲ್ನೆಸ್ ಕಾನ್ಫರೆನ್ಸ್ ಏನು ಬೆಂಗಳೂರು ಅರಮನೆ ಮೈದಾನದಲ್ಲಿ ಆಯೋಜನೆ ಮಾಡಿದೆ. ಇದಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಆಯುಷ್ ವೈದ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ವಿದ್ಯಾರ್ಥಿಗಳು ಕೂಡ ಈ ಆಯೋಜನೆಗೆ ಬಂದು ಈ ವೇದಿಕೆಯ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಂತೇಳಿ ತಮ್ಮ ಎಲ್ಲ ಇರ್ತಕ್ಕಂಥ ವೈದ್ಯರುಗಳಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ.